ಮೇಡಮ್, ತೆಲುಗು ಸ್ಟಾರ್ ನಟರಾದಂತಹ ಮೋಹನ್ ಬಾಬು ಅವರು TV9 ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಅಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಿರುವಂತಹ ನೀವು ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ತೀರಾ ಮೇಡಮ್? ನಮಸ್ಕಾರ ಎಲ್ಲರಿಗೂ. ನಾನು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜಾನಕಿ ಮೋಹನ್ ಅಂತ ನನ್ನ ಹೆಸರು. ನಿಜವಾಗ್ಲೂ ಇದು ತುಂಬ ನೋವಿನ ಸಂಗತಿ. ಯಾಕಂದರೆ ಅವರು ಮೋಹನ್ ಬಾಬು ಅವರು ತುಂಬ ಸ್ಟಾರ್ ನಟರು, ಹಳೆ ಸೀನಿಯರ್ ನಟರು ಕೂಡ. ಅವರು ತುಂಬ ಹೆಸರು ಮಾಡಿರೋಂಥ ವ್ಯಕ್ತಿ. ಫಿಲಮ್ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳು ಕೂಡ ಭಾಳಷ್ಟು ನಡೆಸ್ತಿದ್ದಾರೆ ಅವರು. ಆದರೆ ಈ ರೀತಿ ಈಗ ಅವರು ಕುಟುಂಬದ ಕಲಹೆ ಏನಾದರೂ ಇರಲಿ, ಮಾಧ್ಯಮಗಳು ಚಿತ್ರೀಕರಣಕ್ಕೆ ಹೋಗಿರುವಂಥ ಸಮಯದಲ್ಲಿ ಅವರ ಮೈಕ್ ಕಿತ್ಕೊಂಡು ಅವ್ರನ್ನ ಅಮಾನವೀಯವಾಗಿ ಅವ್ರ ಮೇಲೆ ದಾಳಿ ಮಾಡಿರೋದು ತುಂಬ ನೋವಾಗುತ್ತೆ. ಆ್ಯಸ್ ಎ ಪತ್ರಕರ್ತೆಯಾಗಿ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ನಾನು ಕೂಡ ಇದನ್ನು ಖಂಡಿಸ್ತಾ ಇದ್ದೀನಿ. ಈಗಾಗಲೇ ಅವ್ರ ಮೇಲೆ FIR ಕೂಡ ಆಗಿದೆ. ಆದರೆ ಅವರು ಅರೆಸ್ಟ್ ಮಾಡೋ ಸಮಯದಲ್ಲಿ ಎಲ್ಲೋ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾಧ್ಯಮದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ನಾವು ಧ್ವನಿ ಎತ್ತಬೇಕಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಮೇಡಮ್, ಇದಿಷ್ಟಲ್ಲ, ನಿನ್ನೆ ಮೊನ್ನೆ ಅಷ್ಟೇ ಈ ನೆಲಮಂಗಲದಲ್ಲಿ ರಾಜಕಾರಣಿಗಳು ಅಂತ ನಾವೇನು ಹೇಳ್ತೀವಿ, ಇವರು ಕೂಡ ಮಾಧ್ಯಮದವ್ರನ್ನ ಅವ್ಯಾಚ ಶಬ್ದಗಳಿಂದ ನಿಂದಿಸೋದು, ಈ ರೀತಿಯಾಗಿ ವರ್ತಿಸುವಂತಹ ಘಟನೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದಾವೆ ಈ ನಡುವೆ. ಇದ್ರ ಬಗ್ಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಏನಿದೆ? ಹೌದು, ನಾನು ನಿನ್ನೆ ಮೊನ್ನೆ ಎಲ್ಲೋ ಕೇಳ್ಪಟ್ಟೆ ಇದನ್ನ. ನೆಲಮಂಗಲದಲ್ಲಿ ಒಬ್ರು ರಾಜಕೀಯ ನಾಯಕರು ಯಾರೋ ಪತ್ರಕರ್ತರನ್ನ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂತು. ಈಗಾಗಲೇ ಆ ನೆಲಮಂಗಲ ಭಾಗದಲ್ಲಿ ಒಂದು ಪತ್ರಕರ್ತರ ಯೂನಿಯನ್ ಅವರು ಧ್ವನಿ ಎತ್ತಿದ್ದಾರೆ ಇದ್ರ ಬಗ್ಗೆ ಕೂಡ. ನಾನು ಕೂಡ ನಮ್ಮ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ನಾನು ಕೂಡ ಇದನ್ನ ಖಂಡಿಸ್ತಾ ಇದ್ದೀನಿ. ಯಾಕಂದ್ರೆ ಮಾಧ್ಯಮಗಳು ಅನ್ನೋ ಮಟ್ಟಕ್ಕೆ ಎಲ್ಲ ಮಾಧ್ಯಮಗಳು ಒಂದೇ ರೀತಿ ಇರಲ್ಲ. ಈಗಿನ ಕಾಲದಲ್ಲಿ ಇದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಮಾಧ್ಯಮಗಳು ಹೆಚ್ಚಾಗಿದ್ದಾವೆ, ಸಾಮಾಜಿಕ ಜಾಲತಾಣಗಳು, ಯೂಟ್ಯೂಬ್ಗಳು ಬಂದಿದ್ದಾವೆ. ಹಾಗಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಗಳನ್ನ ಒಂದೇ ತಕಡಿಯಲ್ಲಿ ಹಾಕಿ ತೂಕ ಮಾಡಬಾರ್ದು ಯಾರು ಕೂಡ. ಈಗ ನಾವೇನಾದ್ರೂ ಬೇರೆಯವ್ರನ್ನ ಮಾತಾಡಿದಾಗ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳ್ತಾರೆ. ನಮ್ಮ ಪತ್ರಕರ್ತರು ಕೂಡ ಅದೇ ರೀತಿ ಒಂದು ಸೆಕ್ಯೂರಿಟಿ ಅನ್ನೋದು ಬೇಕಾಗಿರುತ್ತೆ. ಆ ಸೆಕ್ಯೂರಿಟಿ ಎಲ್ಲಿಂದ ಪಡ್ಕೋಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಾಗುತ್ತೆ. ಯಾಕಂದ್ರೆ ನಾವು ಒಗ್ಗಟ್ಟಿಲ್ಲ. ನಮ್ಮ ಮಾಧ್ಯಮದವರು ನಮ್ಮಲ್ಲಿ ನಾವೇ ಒಂದು ಚಾನಲ್ ಬೆಳೀತಾ ಇದ್ರೆ ಇನ್ನೊಂದು ಚಾನಲ್ ಕಾಲು ಎಳೆಯೋ ಕೆಲಸ ಮಾಡೋದು, ಈ ರೀತಿ ನಡೀತಾ ಇದೆ. ಅದರಿಂದ ರಾಜಕೀಯದವರಾಗಿರ್ಬೋದು, ಯಾರ ಜನಸಾಮಾನ್ಯರಾಗಿರ್ಬೋದು ನಮ್ಮನ್ನ ಕೆಳಮಟ್ಟಕ್ಕೆ ಮಾತಾಡ್ತಾರೆ. ಅದಕ್ಕೆ ನಮ್ಮ ಪತ್ರಕರ್ತರಿಗೆ ಯೂನಿಯನ್ಗಳು ಬೇಕು ಅನ್ನೋದು ಅದಕ್ಕೇನೆ. ಯೂನಿಯನ್ಗಳು ಅಂತ ಇದ್ದಾಗ ಒಬ್ಬರಿಗೆ ಯಾರಿಗಾದ್ರೂ ಅನ್ಯಾಯ ಆಯಿತು ಅಂದ್ರೆ ಎಲ್ಲರೂ ಒಕ್ಕೊರಳಿಂದ ಧ್ವನಿ ಎತ್ತಬೇಕಾಗುತ್ತೆ ಅಂತ ಹೇಳಿ ನಾನು ನನ್ನ ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ. ಮೇಡಮ್, ಎಲ್ಲೋ ಒಂದು ಕಡೆ ಈ ರಿಪೋರ್ಟರ್ಸ್ ಅಂತ ಏನು ಇರ್ತಾರೆ ಅವರು ಜಾಸ್ತಿ ಆಗ್ತಾ ಇದ್ದಾರೆ. ಅಂದ್ರೆ ಓದಿರೋರು ಓದಿಲ್ದೇ ಇರೋರು ಎಲ್ಲರೂ ಹೋಗ್ತಾರೆ. ಅವರು ಕೂಡ ಅವ್ರದ್ದು ಸಮಾರಂಭಗಳಲ್ಲಿ ಈ ಎಗ್ಗಿಲ್ದೆ ದುಡ್ಡುಗಳನ್ನು ಕೇಳುವಂಥದ್ದಾಗಲಿ ಈ ಥರ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಅವ್ರನ್ನ ನಿಂದಿಸ್ತೀವಿ ಅನ್ನೋ ರೀತಿಯಾಗೂ ಸಹ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ದುಡ್ಡನ್ನು ಕೇಳ್ತಾರೆ ಅಂದ್ರೆ ಈಗ ಏನಾಗಿದೆ ಅಂದ್ರೆ, ಮುಂಚೆ ನಾವೆಲ್ಲ ಮಾಧ್ಯಮಕ್ಕೆ ಬಂದಾಗ, ಮಾಧ್ಯಮ ಕ್ಷೇತ್ರಕ್ಕೆ ಏನು ಬಂದಾಗ ನಾವೆಲ್ಲ ನಮಗೆ ಸಂಸ್ಥೆಗಳಲ್ಲಿ ಸಂಬಳ ಕೊಡ್ತಾ ಇದ್ರು. ಕೆಲವೊಂದು ಸಂಸ್ಥೆಗಳಲ್ಲಿ ಕೊಡ್ತಾ ಇದ್ರು, ಕೆಲವೊಂದು ಸಂಸ್ಥೆಗಳಲ್ಲಿ ಕೊಡ್ತಾ ಇಲ್ಲ. ಆದರೆ ಈಗ ಏನಾಗಿದೆ ಅಂದರೆ ಯೂಟ್ಯೂಬ್ ಚಾನಲ್ಗಳು ಜಾಸ್ತಿ ಆಗಿದ್ದಾವೆ. ಯೂಟ್ಯೂಬ್ ಚಾನಲ್ಗಳು ಅಂದರೆ ಕೆಲವರು, ಎಲ್ಲರಲ್ಲ, ಮಾಧ್ಯಮದ ಅರಿವೇ ಇರಲ್ಲ ಅವರಿಗೆ. ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅವರು ಹೋಗ್ತಾರೆ. ಅವರಿಗೆ ಅವತ್ತಿನ ಖರ್ಚಿಗೆ ದುಡ್ಡು ಸಿಕ್ಕಿದ್ರೆ ಸಾಕು. ಕೆಲವರು ಇರ್ತಾರೆ, ಬೆರಳೆಣಿಕೆ ಅಷ್ಟು, ಎಲ್ಲರೂ ಅಲ್ಲ. ಈಗ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂದ ಕೂಡಲೇ ಎಲ್ಲರಿಗೂ ವರ್ತಿಸುತ್ತೆ ಅದು. ಮಾಧ್ಯಮ ಅಂದ ಕೂಡಲೇ ಎಲ್ಲರಿಗೂ ಸಣ್ಣ ದೊಡ್ಡ ಅನ್ನೋದು ಬರಲ್ಲ ಇಲ್ಲಿ. ಅವ್ರಿಗೆ ಗೊತ್ತಿದೆ ಅದು ಕೂಡ ಬರಲ್ಲ. ಬಟ್ ಮಾಧ್ಯಮ ಅಂದಮೇಲೆ ಮಾಧ್ಯಮ ಅದು. ನಾನು ಹೇಳೋದು ಒಂದೇ ತಕಡಿಯಲ್ಲಿ ತೂಕ ಹಾಕಬೇಡಿ, ಮರ್ಯಾದೆ ಕೊಡಿ. ನಿಮ್ಮ ಬಗ್ಗೆ ಬರೆಯಕ್ಕೆ ಬಂದಿರ್ತಾರೆ, ಅವ್ರು ಒಳ್ಳೆ ರೀತಿಯಲ್ಲಿ ಬಂದಿರ್ತಾರೆ, ಅವ್ರಿಗೆ ಮರ್ಯಾದೆ ಕೊಡಿ. ನಿಮ್ಗೆ ಅವ್ರ ಮೇಲೆ ಏನಾದರೂ ಕ್ರಮ ತಗೋಬೇಕು ಅನ್ಸುತ್ತಾ, ಕಾನೂನಿದೆ. ನಿಮ್ಮನ್ನೇ ಬ್ಲಾಕ್ ಮೇಲ್ ಮಾಡಿದ್ರ, ಇಲ್ಲ ಬೇರೆ ರೀತಿ ದುಡ್ಡು ಡಿಮ್ಯಾಂಡ್ ಮಾಡಿದ್ರ, ಅದಕ್ಕೆ ಕಾನೂನಿದೆ. ಕಾನೂನು ಪರವಾಗಿ ನೀವು ಏನು ತಗೊಂತಿರೋ ಕ್ರಮನ ತಗೊಳ್ಳಿ. ಆದರೆ ಬೈಯೋ ಅಧಿಕಾರ ಯಾರಿಗೂ ಇಲ್ಲ. ಈ ವಿಚಾರವಾಗಿ ನೀವು ಸರ್ಕಾರಕ್ಕೆ ಅಥವಾ ಈ ರೀತಿ ಯೂಟ್ಯೂಬ್ ಚಾನಲ್ಗಳ ಏನು ಮಾಡ್ಕೊಳ್ತಿದ್ದಾರೆ ಅವ್ರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳೋದಾದ್ರೆ? ಕೆಲವೊಂದು ಚಾನಲ್ಗಳಿಂದ, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿಂದ ಮಾಧ್ಯಮ ಎಲ್ಲೋ ತಪ್ಪುದಾರಿ ಹೋಗ್ತಾ ಇದೆ. ಬಟ್ ಎಲ್ಲ ಮಾಧ್ಯಮ ತಪ್ಪುದಾರಿ ಹೋಗ್ತಾ ಇಲ್ಲ. ಮಾಧ್ಯಮದಿಂದನೇ ಇವತ್ತು ಸಮಾಜ ಕೂಡ ಸುಧಾರಣೆ ಆಗ್ತಾ ಇದೆ. ಅದೇ ಕೆಲವೊಬ್ಬರು ಎಲ್ಲ ಸಣ್ಣ ಪುಟ್ಟ ಮಾಡ್ಕೊಂಡಿರೋರು ತಪ್ಪುದಾರಿ ಹೋಗ್ತಾ ಇದ್ದಾರೆ ಅಂತ ನಾವು ಕೂಡ ನೋಡ್ತಾ ಇದೀವಿ. ಪತ್ರಿಕೆಗಳಲ್ಲಿ ಬರುತ್ತೆ ಡೈಲಿ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿದ್ರು, ಇವ್ರನ್ನ ಅರೆಸ್ಟ್ ಮಾಡಿದ್ರು, ಯೂಟ್ಯೂಬ್ ಚಾನಲ್ನ ಅವ್ರನ್ನ ದುಡ್ಡು ಡಿಮ್ಯಾಂಡ್ ಮಾಡಿದ್ರು, ಡಾಕ್ಟರ್ಗಳನ್ನ ಇವ್ರನ್ನ ಅಂತ. ನಾನು ಒಂದೇ ಕೇಳ್ಕೊಳ್ಳೋದು ಏನು ಅಂದರೆ, ಏನೂ ಗೊತ್ತಿಲ್ಲದೆ ಮಾಧ್ಯಮಕ್ಕೆ ಯಾರು ಹೆಜ್ಜೆ ಇಡಬೇಡಿ.
ಗಾಳಿ ಗಂಧ ಗೊತ್ತಿರಬೇಕು ಮಾಧ್ಯಮ ಅಂದರೆ. ನಾನು ನಮ್ಮ ಯೂನಿಯನ್ ವತಿಯಿಂದ ಆಗಿರ್ಬೋದು, ಇಲ್ಲ ಎಲ್ಲ ಮಾಧ್ಯಮಗಳ ಪರವಾಗಿ ಒಂದೇ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಗಾಳಿಗಂಧ ಗೊತ್ತಿಲ್ಲದೆ ಮಾಧ್ಯಮಕ್ಕೆ ಬಂದು ಮಾಧ್ಯಮನ ಗಬ್ಬೆಬ್ಬಿಸ್ಬಿಟ್ಟಿದ್ದೀರಾ. ನನಗೆ ತುಂಬ ನೋವಾಗುತ್ತೆ. ಯಾಕಂದರೆ ನಾನು 23 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರೋಳಾಗಿ, ಸೀನಿಯರ್ ರಿಪೋರ್ಟರ್ ಆಗಿ, ಒಂದು ಸಂಪಾದಕರಾಗಿ ನೋವಾಗುತ್ತೆ ಒಂದೊಂದು ಸಲ. ನಾನು ಒಂದೇ ಮನವಿ ಮಾಡೋದು, ಕೆಲಸ ಮಾಡೋಕ್ಕೆ ಸಾವಿರಾರು ಕೆಲಸಗಳು ಸಿಗ್ತವೆ ಮಾಡಬೇಕು ಅಂದ್ಕೊಂಡ್ರೆ. ಬಟ್ ಒಂದು ಅಭಿರುಚಿಯಾಗಿ ಬಂದಿರ್ತೀರ ಕೆಲವರು ಮಾಧ್ಯಮದಲ್ಲಿ ಏನೋ ಮಾಡಬೇಕು ಅನ್ನೋ ಇಂಟ್ರೆಸ್ಟಿಂದ ಮಾಡಿ. ಆದರೆ ಈ ರೀತಿ ಜನಸಾಮಾನ್ಯರಲ್ಲಿ ತಪ್ಪು ಕಲ್ಪನೆ ಮೂಡಿಸೋವಂಥ ಮಾಧ್ಯಮಗಳು ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.